ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ವೇದನೆಯಾಗಿದೆ ಅಲ್ಲವೇ? ಇಲ್ಲ ಸ್ವಾಮಿ. ಪಾಪ, ನಾನ್ ನಿನಗೆ ಬಹಳ ದುಃಖ ಕೊಟ್ಟೆ. ಚೀಚೆ, ಏಕೆ ಏನೇನೋ ಮಾತಾಡ್ತಿರ್ಲಿ? ನನ್ನ ಮನಸ್ಸಿಗೆ ಹಾಗನ್ನಿಸಿತು. ಕಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ ಸ್ವಾಮಿ? ನೀವಲ್ಲದೆ ನನಗೆ ಬೇರೆ ಯಾರು ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ನಾನೇನೇ ಹೇಳಿದರೂ ಅದರಂತೆ ನೀನು ನಡೆಯಬೇಕಲ್ಲವೇ? ಓಹೋ, ನಿಮ್ಮಾಜ್ಞೆಯ ವಿನಃ ನನಗೆ ಬೇರೆ ಏನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ್ದು ಸತಿಯ ಧರ್ಮ. ನಿಜ ಸ್ವಾಮಿ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ತೆಗೆದುಕೋ. ವಿಷ. ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದ್ದು ತಾನೇ? ಹೋಗು, ಹೋಗು, ಪ್ರಹ್ಲಾದನಿಗೆ ವಿಷವನ್ನು ಕೊಡಿಸು. ಸ್ವಾಮಿ, ಇದೆಂಥ ವಿಷಮ ಪರೀಕ್ಷೆ, ಇದೆಂಥ ವಿಷಮ ಪರೀಕ್ಷೆ! ವಿನೋದಕ್ಕಾಗಿ ಹೀಗೆ ಹೇಳ್ತಿರುವಿನ? ಜಗತ್ತಿನಲ್ಲಿ ಯಾವ ತಾಯಾಗಲಿ ಹೆತ್ತ ಮಗನಿಗೆ ವಿಷ ಕೊಡಿಸಿದ್ದಾಳೆಯೇ? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು. ಆ ಕೆಲಸ ನೀನು ಮಾಡಬೇಕು. ನೀನವನಿಗೆ ವಿಷ ಕುಡಿಸಬೇಕು. ಸ್ವಾಮಿ, ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ದರೆ ನಿನಗೆ ಆಜ್ಞಾಪಿಸುತ್ತಿದ್ದೆ. ಮುಂದಿದರ ಪರಿಣಾಮ ಏನಾಗುವುದೆಂದು ಗೊತ್ತಿದೆಯೇ? ಏನಾಗುತ್ತದೆ? ಕೊಲಪಾತಕಿಯೊಬ್ಬಳು ಹೆತ್ತ ಮಗನಿಗೆ ವಿಷಪ್ರಾಶನ ಮಾಡಿಸಿದಳೆಂಬ ಅಪಕೀರ್ತಿ ಸೂರ್ಯಚಂದ್ರರಿರುವವರೆಗೂ ನಿಲ್ಲುವುದಿಲ್ಲವೇ ಪ್ರಭು? ಪತಿ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮಪಾತಕ್ಕೆ ನೀನೆಂಬ ಅಪಖ್ಯಾತಿ ಆಚಂದ್ರಾರ್ಕವಾಗಿ ನಿಲ್ಲುವುದಲ್ಲವೇ ಕಯಾದು? ಇದು ಹೆತ್ತ ಹೊಟ್ಟೆ ಅಲ್ಲವೇ ಸ್ವಾಮಿ? ಇದು ಹೆತ್ತ ಹೊಟ್ಟೆಯಲ್ಲವೇ? ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾವು ಹೃದಯ ಶೂನ್ಯರು. ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಇಂತಹ ಮಗನನ್ನು ಹೆತ್ತ ತಪ್ಪಿಗೆ. ಹೇಳು ಕಯಾದು, ಹೇಳು ಕಯಾದು, ಈ ಕೆಲಸ ನಿನ್ನಿಂದ ಸಾಧ್ಯವಾಗುವುದಿಲ್ಲವೋ? ಹೇಳು. ಯಾಕಮ್ಮ ಹೀಗಿದ್ದಿ? ಅಮ್ಮ, ಅಮ್ಮ, ಯಾಕಮ್ಮ ಯಾಕಮ್ಮ ಅಳುತ್ತಿದ್ದಿ? ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನ ಮಗನಾಗ ಪಡೆದ ಅಪರಾಧಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವನೇ? ಅದನ್ನೆಲ್ಲ ನೀನು ಕೇಳಬಾರದು. ನಿಮ್ಮ ತಂದೆಯೇ ದೇವರು, ಅವರೇ ಸರ್ವೇಶ್ವರ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳಿಲ್ಲವೇ? ಕುಮಾರ, ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವವನು ಆ ಪರಮೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ಈ ತಾಯಿಯ ಬಯಕೆ ಇಷ್ಟೇ.
ನೀನು ಚಿರಂಜೀವಿಯಾಗಿ ಬಾಳಬೇಕು, ನೀನು ಚಿರಂಜೀವಿಯಾಗಿ ಬಾಳಬೇಕು. ನಿನ್ನ ಆಶೀರ್ವಾದ ಇರುವಾಗ ಆ ಚಿರಂಜೀವಿ ಅಮ್ಮ. ಇಲ್ಲ ಕಂದ, ಇಲ್ಲ. ನಿನ್ನ ಹೆತ್ತ ತಾಯಿ ನಿನಗೀಗ ಮೃತ್ಯುವಾಗಿ ಬಂದಿದ್ದಾಳೆ. ನಿಮ್ಮ ತಂದೆಯ ಆಜ್ಞೆ. ನನ್ನ ಕೈಯಾರ ನಾನೇ ವಿಷ ಕೊಡಿಸಬೇಕಂತೆ. ಹೌದಮ್ಮ? ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ? ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ? ಇಲ್ಲ, ನೀ ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಮಗನೇ, ಬೇಡ. ನನ್ನನ್ನು ನೋಡು, ಅಮ್ಮನ ಕಣ್ಣೀರು ಕಂಡು ಕನಿಕರ ಬರದೆ ನನಗಾಗಿ, ನಿಮ್ಮ ತಂದೆಯ ತೃಪ್ತಿಗಾಗಿ ಒಂದೇ ಒಂದು ಬಾರಿ ಅವರೇ ಪರಮಾತ್ಮ ಅಂತ ಹೇಳು ಕಂದ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣಗಳಲ್ಲಿ, ನರನಾಡಿಗಳಲ್ಲಿ, ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚುವನೇ? ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ವಿಷ ನನಗೇನು ಮಾಡಲಿಲ್ಲವೇ ಕಂದ? ಏನೂ ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂತಹ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಕಯಾದು, ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು, ದೇವರು ಯಾರೂ ಇಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾಗಿ ಆದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಸುಳ್ಳಾಯಿತು. ಇವನು ಸಾಧಾರಣನಲ್ಲ, ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ? ಪ್ರಹ್ಲಾದ, ಕಂದ, ಹೇಗಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವಿ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ ಅಲ್ಲಿಯೂ ಇರುವನು. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ.
ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದ್ರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಕಾಳಿಗೆ ಸಿಕ್ಕ ತರಗೆರೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಕುಮಾರ, ಪ್ರಹ್ಲಾದ, ದುಃಖಿಸಬೇಡ ಮಗು, ದುಃಖಿಸಬೇಡ. ನಿನಗಾಗಿ ಶ್ರೀಮನ್ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು, ಶಾಂತನಾಗುತ್ತಾನೆ. ನಾರಾಯಣ, ಶ್ರೀಮನ್ನಾರಾಯಣ. ಮಗು ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದೆ. ನಿನಗೇನು ಬರಬೇಕು ಕೇಳಿಕೊ. ಪರಮಾತ್ಮ, ನನ್ನ ತಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು.
ಚಿಂತಿಸಬೇಡ ಪ್ರಹ್ಲಾದ. ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜೈವಿಜಯರು. ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದವರಷ್ಟೇ. ಕೇಳು, ಮತ್ತೇನಾದರೂ ವರವನ್ನು ಕೇಳಿಕೊ. ನನಗೆ ಬೇಕಾದ ವರ ನಿನಗೆ ತಿಳಿಯದೆ ತಂದೆ. ಜನ್ಮ ಜನ್ಮಗಳಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು. ತಥಾಸ್ತು.